ವೆಲ್ಕಮ್ ಟು ಮೈ ಚಾನಲ್. ನಾನೀಗ ಚಿಕನ್ ಮಾಡುವ ರೆಸಿಪಿ ನಿಮಗೆ ಹೇಳಿಕೊಡುತ್ತೇನೆ. ಒಂದು ಮಿಕ್ಸಿ ಜಾರಿಯಲ್ಲಿ ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ, ಪುದೀನ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನೆಲ್ಲ ಮಿಕ್ಸ್ ಹಾಕ್ಕೊಳ್ತೀನಿ ನೋಡಿ. ಅರ್ಧ ಕಿಲೋ ಚಿಕನ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಚಿಕನ್ ಮಸಾಲ, ಉಪ್ಪು, ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಒಂದು 5-10 ನಿಮಿಷ ಉಪ್ಪು ಎಲ್ಲ ಆ್ಯಡ್ ಮಾಡಿ ನೀಟಾಗಿ ಕಲಿಸ್ಕೋಬೇಕು ನೋಡಿ. ಈ ಥರ ಕಲಿಸ್ಕೊಂಡ ಮೇಲೆ ಒಂದು 10-15 ನಿಮಿಷ ಬಿಟ್ಟು ಒಂದು ಬಾಣಲಿ ಒಳಗಡೆ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಈ 2 ಸ್ಪೂನ್ ಎಣ್ಣೆ ಹಾಕಿ ನಾನು 10 ನಿಮಿಷ ಕಲಿಸಿಟ್ಟಂಥ ಚಿಕನ್ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಸ್ವಲ್ಪ ಒಂದು 10 ನಿಮಿಷ ಫ್ರೈ ಮಾಡಬೇಕು. ಹಾಗಾದರೆ ಚೆನ್ನಾಗಿ ಚಿಕನ್ನಿಗೆ ಈ ಮಸಾಲ ಹೊರ್ಕೊಳ್ತದೆ, ಅಂದರೆ ನೀಟಾಗಿ ಚಿಕನ್ ಪೀಸು ಹೀರಿಕೊಳ್ತವೆ ನೋಡಿ. ಈ ಥರ ಫ್ರೈ ಮಾಡಬೇಕು. ಒಂದು 5-10 ನಿಮಿಷ ಫ್ರೈ ಮಾಡಬೇಕು. ಅಂದರೆ ಚೆನ್ನಾಗಿ ಚಿಕನ್ ಪೀಸ್ ತಿನ್ನೋಕೆ ಟೇಸ್ಟ್ ಬರ್ತದೆ, ರುಚಿ ಬರ್ತದೆ. ಎಲ್ಬು ಕೂಡ ಬಿಡಬೇಡ, ಆ ಥರ ಚೀಪಷ್ಟು ಬರ್ತದೆ. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಒಂದು ಮುಚ್ಚಳಿಕೆ ಮುಚ್ತಾಯಿದ್ದೀನಿ ನೋಡಿ. ಒಂದು 10-5 ನಿಮಿಷ ಹಿಂಗೆ ಮುಚ್ಚಬೇಕು. ಆಮೇಲೆ ನಾನು ಮಿಕ್ಸಿ ಜಾರಲ್ಲಿ ಹಾಕಿರ್ತಕ್ಕಂಥ ಎಲ್ಲದು ನೋಡಿ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ. ದಯವಿಟ್ಟು ನೀವು ಒಂದ್ಸಲ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮತ್ತು ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದಕ್ಕೆ ಮತ್ತು ಜೋಳದ ರೊಟ್ಟಿ ಚಿಕನ್ ಆದರೆ ಚೆನ್ನಾಗಿ ಬರ್ತದೆ, ಸೂಪರಾಗಿರ್ತದೆ. ನೀವು ದಯವಿಟ್ಟು ಎಲ್ಲರೂ ಮಾಡಿ. ನನ್ನ ಚಾನಲನ್ನು ನೋಡಿದ್ದಕ್ಕೆ, ನನ್ನ ವಿಡಿಯೋಸ್ ನೋಡೋಕ್ಕೆ ತುಂಬ ಧನ್ಯವಾದಗಳು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಏನೋ ಸ್ಪೆಷಲಾಗಿ ಮಾಡುತ್ತೇನೆ ನಿಮಗಾಗಿ.